ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನದ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರಿಸುವ ಪ್ರಯತ್ನ. ರಮಾ ಮಾಧವ ಅಂಬೇಕರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಜಪಿಸುವುದು ಅಂತ ನಾವೆಲ್ಲ ಮಾಡ್ತೇವೆ. ಜಪಿಸುವಾಗ ಕೆಲವರು ಒಂದು ಸಣ್ಣದಾದ ಬಟ್ಟೆಯ ಗೂಡಿನಲ್ಲಿ ಜಪಿಸ್ತಾ ಇರ್ತಾರೆ. ಇನ್ನು ಸಾಮಾನ್ಯ ನಾವು ಈ ವೈದಿಕರು ಅಂತ ಅನಿಸಿಕೊಂಡವರು ಅಥವಾ ಉಪಾಸನೆ ಮಾಡುವವರೆಲ್ಲ ಬಟ್ಟೆಯ ಒಳಗಡೆ ಇಟ್ಟುಕೊಂಡು ಕೈ ಬೆರಳುಗಳಲ್ಲಿ ಅಥವಾ ಜಪಮಣಿಯನ್ನ ಇಟ್ಟುಕೊಂಡು ಉಪಾಸನೆ ಮಾಡುವುದನ್ನ ನೋಡ್ತೇವೆ. ಹೀಗೆ ಮಾಡುವ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಯಾವುದೇ ಒಂದು ಕರ್ತವ್ಯವನ್ನು ಮಾಡುವಾಗ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಮಾಡುವ ಕೆಲಸವನ್ನ ನಾವು ಆದಷ್ಟು ಹೇಳಿಕೊಂಡು ಮಾಡಬಾರದು, ಎಲ್ಲರಿಗೂ ತಿಳಿಯುವಂತೆ ಮಾಡಬಾರದು ಅಂತ ಒಂದು. ಮತ್ತೆ ಅದಕ್ಕೊಂದು ಉಪಾಸನೆಯ ಕ್ರಮವನ್ನು ಕೂಡ ಹೇಳ್ತಾರೆ. ನಾವು ಜಪಿಸುವ ಆ ಜಪಮಣಿಯನ್ನ ಬೆರಳಿನ ಎಡೆಯಲ್ಲಿಟ್ಟುಕೊಂಡು ಜಪಿಸುವಾಗ ಪ್ರಾಣದೇವರು ಅದಕ್ಕೆ ಒಂದು ಕವಚವಾಗಿ ಅಂದ್ರೆ ಮುಚ್ಚಳಿಕೆಯಾಗಿ ಬಟ್ಟೆ ರೂಪದಲ್ಲಿ ಇರ್ತಾರೆ ಅಂತ ಒಂದು ಮಾತಿದೆ. ಹಾಗಾಗಿ ಪ್ರಾಣದೇವರು ನಮ್ಮ ಮಂತ್ರವನ್ನ ವ್ಯಯ ಆಗದಂತೆ, ವೇಸ್ಟ್ ಆಗದ ಹಾಗೆ, ಜಾರಿ ಹೋಗದ ಹಾಗೆ ಅದನ್ನ ರಕ್ಷಿಸುವುದಕ್ಕೋಸ್ಕರ ಬಟ್ಟೆ ಸ್ವರೂಪದಲ್ಲಿ ಇದ್ದು ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಉಪನಿಷತ್ತು ಅದನ್ನು ವಿವರಿಸುತ್ತೆ. ಆ ಕಾರಣಕ್ಕಾಗಿ ಜಪಿಸುವಾಗ ಬಟ್ಟೆಯನ್ನು ಮುಚ್ಚಿಕೊಂಡು ಮಾಡ್ತಾರೆ. ಇನ್ನೊಂದು ಹೇಗೆ ಮಾಡಬೇಕು ಅಂತ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಣಿಸರವನ್ನ ಇಟ್ಟುಕೊಂಡು ಜಪ ಮಾಡುವುದಾದ್ರೆ ಈ ತೋರು ಬೆರಳನ್ನ ಬಿಟ್ಟು ಈ ಮಧ್ಯದ ಬೆರಳನ್ನ ಹಿಡಿದು ಹೆಬ್ಬೆರಳಿನಿಂದ ಮಣಿಯನ್ನ ಹಿಂದಕ್ಕೆ ಸರಿಸ್ತಾ ಜಪಿಸುವುದು. ಅದರಲ್ಲೊಂದು ಪ್ರಧಾನವಾದ ಮಣಿ ಬಂದಾಗ ಅಲ್ಲಿಗೆ ಅದು ಒಂದು ರೌಂಡ್, ಒಂದು ಕೌಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಆದಾಗ ಮತ್ತೆ ಮುಂದುವರಿಸಬಹುದು. ಅದರಲ್ಲಿ ಮತ್ತೆ ಒಂದು ಪ್ರಶ್ನೆ ಇದ್ದದ್ದೇನು ಅಂದ್ರೆ 10 ಸರ್ತಿಗೆ ಒಂದು ಅರ್ಘ್ಯ ಕೊಡಬೇಕು ಅಂತಿದೆ ಅಥವಾ ತರ್ಪಣ ಕೊಡಬೇಕು ಅಂತಿದೆ. ನಾವು 10 ಬಿಟ್ಟು ಕೊಡ್ತಾ ಹೋದ್ರೆ ಜಪಿಸುವುದು ಯಾವಾಗ? ಜಪಿಸಿದು ತರ್ಪಣ ಕೊಡುವುದು ಅಂತ ಆಗತ್ತೆ ಅಂತ. ಆದ್ರೆ ಹಾಗೆ ಹೇಳಲಿಲ್ಲ, 10 ತಕ್ಷಣ ಕೊಡಬೇಕು ಅಂತ ಹೇಳಿಲ್ಲ. ಜಪ ಎಲ್ಲ ಮುಗಿದ ಮೇಲೆ ನಾವೊಂದು 1000 ಸಲ ಮಾಡಿದೆವು ಅಂದ್ರೆ ಆಮೇಲೆ ಮುಗಿದ ಮೇಲೆ ಮತ್ತೆ ಅದೇ ಮಂತ್ರವನ್ನ ಹೇಳಿ ಆ ಮಂತ್ರದಿಂದಲೇ ಆ ಅಭಿಪ್ರಾಯಪಟ್ಟ ಪ್ರತಿಪಾದ್ಯ ದೇವತೆಯನ್ನ ನೆನಪಿಸಿಕೊಂಡು, ಈಗ ರಾಮನನ್ನ ಜಪಿಸಿದ್ದಾದ್ರೆ ರಾಮಂ ತರ್ಪಯಾಮಿ, ಕೃಷ್ಣನನ್ನ ಜಪಿಸಿದ್ದಾದ್ರೆ ಕೃಷ್ಣನ್ ತರ್ಪಯಾಮಿ, ರುದ್ರನನ್ನ ಜಪಿಸಿದ್ದಾದ್ರೆ ರುದ್ರನ್ ತರ್ಪಯಾಮಿ. ಹೀಗೆ ಆಯಾ ದೇವತೆಯನ್ನ ಅಷ್ಟು ಬಾರಿ ಅಂದ್ರೆ ಎಷ್ಟು 10 ಆಗುತ್ತೋ, ಅಂದ್ರೆ ಈಗ 1000 ಸಲ ಆಗಿದ್ರೆ 100 ಸಲ ಮಾಡಿದ್ವಿ ಅಂತ 10 ಸಲ ಅಷ್ಟು ಬಾರಿ ಕೊನೆಗೆ ತರ್ಪಣ ಕೊಟ್ಟು ಕೃಷ್ಣಾರ್ಪಣ ಬಿಡುವುದು ಅಂತ ಕ್ರಮ. ಹಾಗಾಗಿ ಜಪಿಸುವುದು ಅನ್ನೋದು ಹೇಗೆ ಅಂತ ಒಂದು ಪ್ರಶ್ನೆ. ಜಪಿಸುವಾಗ 10 ತರ್ಪಣ ಅಂದಾಗ ಹೇಗೆ ಅಂತ ಇನ್ನೊಂದು, ಬಟ್ಟೆ ಇಟ್ಟುಕೊಂಡು ಆ ಬಟ್ಟೆಯನ್ನ ಮುಚ್ಚಿಕೊಂಡು ಜಪಿಸುವುದು ಯಾಕೆ ಅಂತ 3. ಹೀಗೆ ಈ 3 ಪ್ರಶ್ನೆಗಳನ್ನ ನಾವಿಲ್ಲಿ ಯಥಾಶಕ್ತಿ ನೋಡಿದ್ದೇವೆ, ಉತ್ತರಿಸುವ ಪ್ರಯತ್ನದಲ್ಲಿ ಕಂಡುಕೊಂಡಿದ್ದೇವೆ. ಮತ್ತಷ್ಟು ಇಂತಹ ಜಿಜ್ಞಾಸೆಗಳಿಗೆ ನಿಮ್ಮ ಪ್ರಶ್ನೆಗಳು ಬಂದ್ರೆ ನಾವು ಉತ್ತರಿಸುವ ಪ್ರಯತ್ನ ಮಾಡ್ತೇವೆ. ನಮಸ್ಕಾರ.